ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯ ವಾಸಂತಿ ಅಂಬಲ್ಪಾಡಿ ಅಂತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಒಂದು ಹುಲ್ಲಿನ ಕ್ರಾಂತಿ ಅನ್ನುವಂತಹ ಲೇಖನ, ಮಸನೊಬು ಫುಕುವೋಕಾ ಇವರು ಬರೆದಂತಹ ಒಂದು ಹುಲ್ಲಿನ ಕ್ರಾಂತಿ ಅನ್ನುವಂಥ ಈ ಪಾಠವನ್ನು ನೋಡೋಣ. ಈ ಪಾಠವನ್ನು ನೋಡುವ ಮೊದಲು ನಾವು ಲೇಖಕರ ಪರಿಚಯ ಮಾಡೋಣ. ಮಸನೊಬು ಫುಕುವೋಕಾ ಅಂತಲೇ ಪ್ರಸಿದ್ಧರಾದವರು. ಫುಕುವೋಕಾ ಅವರು ಫೆಬ್ರವರಿ 2, 1913 ಜಪಾನಿನಲ್ಲಿ ಜನಿಸಿದರು. ಇವರು ಕೃಷಿ ವಿಜ್ಞಾನಿ ಹಾಗೆ ರೈತ, ಬರಹಗಾರ, ದಾರ್ಶನಿಕರಾಗಿ ಜಪಾನಿನಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲೇ ಹೆಸರು ಪಡೆದವರು. ಜಪಾನಿನಲ್ಲಿ ಇವರನ್ನು ನೈಸರ್ಗಿಕ ಕೃಷಿ ಮತ್ತು ಮರುಭೂಮಿಯಲ್ಲಿ ಸಸ್ಯಗಳನ್ನು ಬೆಳೆಸಿದ್ದಕ್ಕಾಗಿ ಈ ಹೊತ್ತಿಗೂ ಕೂಡ ಅವರು ನೆನಪಿಸಿಕೊಳ್ತಾ ಇದ್ದಾರೆ. ಇವರು ಸಸ್ಯನಾಶಕ ಅಂದರೆ ಕಳೆನಾಶಕ ಮತ್ತು ಕೀಟನಾಶಕಗಳಿಂದ ಮುಕ್ತವಾದ ಕೃಷಿ ವಿಧಾನಕ್ಕಾಗಿ ಹೆಸರಾದವರು. ಇವುಗಳಿಂದ ಅವರು ಒಂದು ನಿರ್ದಿಷ್ಟ ಕೃಷಿ ವಿಧಾನವನ್ನು ಸೃಷ್ಟಿಸಿದರು. ಅದು ಈಗ ಸಾಮಾನ್ಯವಾಗಿ ನೈಸರ್ಗಿಕ ಕೃಷಿ ಅಥವಾ ನಥಿಂಗ್ ಫಾರ್ಮ್ ಎಂದು ಕರೆಯಲಾಗ್ತದೆ. ಫುಕುವೋಕಾ ಅವರು ಹಲವಾರು ಪುಸ್ತಕಗಳನ್ನು ಹಾಗೆ ವೈಜ್ಞಾನಿಕ ಪ್ರಬಂಧಗಳನ್ನು ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತಹ ಲೇಖನಗಳು ಇತ್ಯಾದಿಗಳನ್ನು ಪ್ರಕಟಿಸಿದ್ದಾರೆ. ಇವರು 1970 ದೂರದರ್ಶನದ ಸಾಕ್ಷ್ಯಚಿತ್ರಗಳು ಮತ್ತು ಸಂದರ್ಶನಗಳಲ್ಲಿ ಕಾಣಿಸಿಕೊಳ್ತಾರೆ. ಬರಿಯ ಕೃಷಿಯಷ್ಟೇ ಅಲ್ಲ, ನೈಸರ್ಗಿಕ ಆಹಾರ ಮತ್ತು ಜೀವನ ಶೈಲಿಯ ಕುರಿತ ಚಳುವಳಿಗಳ ಮೂಲಕ ಜನಸಾಮಾನ್ಯರನ್ನು ಇವುಗಳೆಡೆಗೆ ಸೆಳೆಯಲಿಕ್ಕೆ ಅವರು ಯತ್ನಿಸಿದ್ದಾರೆ. ಅವರು ನಿಸರ್ಗದ ತತ್ವ ಮತ್ತು ಮೌಲ್ಯಗಳ ನಿಷ್ಠುರ ಪ್ರತಿಪಾದಕರಾಗಿದ್ದರು. ಕೃಷಿ ಕ್ಷೇತ್ರದ ವಿಶೇಷ ಸಾಧನೆಗಾಗಿ ರಾಮನ್ ಮ್ಯಾಗ್ನಸೆ ಪ್ರಶಸ್ತಿ, ದೇಶಿಕೋತ್ತಮ ಪ್ರಶಸ್ತಿ, ಅರ್ಥ ಕೌನ್ಸಿಲ್ ಅವಾರ್ಡ್ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಅವರು 16 ಆಗಸ್ಟ್ 2008 ತೀರಿಕೊಂಡರು. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಲೇಖನ ಒಂದು ಹುಲ್ಲಿನ ಕ್ರಾಂತಿ ಈ ಕುರಿತಾಗಿ ನೋಡುವುದಂದರೆ, ಈಗಿನ ತಲೆಮಾರು ಯಾವುದೇ ದಿಕ್ಕು ದಿಸೆ ಇಲ್ಲದೆ ಅವರ ಮನಸ್ಸು ಮತ್ತು ಚಿಂತನೆಯ ಮೇಲೆ ಪ್ರಭಾವ ಬೀರುವಲ್ಲಿ ಕೇವಲ ಕೆಲವೇ ಪುಸ್ತಕಗಳು ಯಶಸ್ವಿಯಾಗಿದೆ. ಅಂತಹ ಕೆಲವೇ ಪುಸ್ತಕಗಳಲ್ಲಿ ಒಂದು ಹುಲ್ಲಿನ ಕ್ರಾಂತಿ ಅನ್ನುವಂಥದ್ದು ಕೂಡ ವಿಶೇಷವಾದದ್ದು. ಜಪಾನ್ ದೇಶವು ಯಾವುದೇ ತಿಳುವಳಿಕೆ ಇಲ್ಲದೆ, ವಿವೇಚನೆ ಇಲ್ಲದೆ ಅಮೆರಿಕ ದೇಶದ ಆರ್ಥಿಕ, ಕೈಗಾರಿಕಾ ಮತ್ತು ವ್ಯವಸಾಯ ಮಾದರಿಯನ್ನು ಅನುಸರಿಸಿತು. ತನ್ನ ಸ್ವಂತಿಕೆಗೆ ವಿದಾಯ ಹೇಳಿದ್ದರಿಂದ ತನ್ನ ಫಲವತ್ತಾದ ಭೂಮಿಯನ್ನು, ಶ್ರೀಮಂತವಾದ ಸಂಸ್ಕೃತಿಯನ್ನು ತಾನಾಗಿ ದಿವಾಳಿ ಎಬ್ಬಿಸಿಕೊಂಡಿತು. ಆದರೆ ಎಲ್ಲವೂ ಕೂಡ ನಾಶವಾಗ್ತಾ ಹೋಯಿತು. ಇವೆಲ್ಲವನ್ನು ಫುಕುವೋಕಾ ಈ ಪುಸ್ತಕದಲ್ಲಿ ಬಹಳ ವಿಷಾದದಿಂದ ದಾಖಲಿಸಿದ್ದಾರೆ. ದಕ್ಷಿಣ ಜಪಾನಿನ ಶಿಕೋಕು ದ್ವೀಪದ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯ ಬಳಿಯಲ್ಲಿ ಮಸನೊಬು ಫುಕುವೋಕಾ ಇವರು ಸಹಜ ಕೃಷಿ ಪದ್ಧತಿಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಪದ್ಧತಿ ಆಧುನಿಕ ವ್ಯವಸಾಯ ಕ್ರಮದ ಅಧೋಗತಿಯ ದಿಕ್ಕನ್ನು ಬದಲಾಯಿಸಲು ಸಹಾಯಕವಾಗುವಂಥದ್ದಾಗಿದೆ. ಈ ಕೃಷಿಗೆ ಯಂತ್ರೋಪಕರಣಗಳು ಬೇಡ, ರಾಸಾಯನಿಕಗಳು ಕೂಡ ಬೇಡ, ಕಳೆ ನಿರ್ಮೂಲನ ಬೇಡ. ಫುಕುವೋಕಾ ಭೂಮಿಯನ್ನು ಉಳುಮೆ ಮಾಡುವುದಿಲ್ಲ, ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕುವುದಿಲ್ಲ. ಎಲ್ಲ ರೈತರಂತೆ ಅವರು ಗದ್ದೆಗಳಿಗೆ ನೀರು ಕಟ್ಟುವುದಿಲ್ಲ. ಅಂದರೆ ಇವೆಲ್ಲ ಮಾಡುವಂಥ ಒಂದು ಪದ್ಧತಿ. ಆದರೆ ಫುಕುವೋಕಾ ಅವರು ಯಾವುದನ್ನು ಕೂಡ ಅನುಸರಿಸ್ತಾ ಇಲ್ಲ. ಆದರೂ ಈ ಭೂಮಿಯ ಇಳುವರಿಯನ್ನು ಇತರ ಯಾವುದೇ ಭೂಮಿಯ ಇಳುವರಿಗೆ ಹೋಲಿಸ್ಬೋದು. ಅವರ ಪದ್ಧತಿ ಬೇರೆಲ್ಲ ಪದ್ಧತಿಗಳ ಹಾಗೆ ಹೆಚ್ಚಿನ ಶ್ರಮ, ಹೆಚ್ಚಿನ ಕೆಲಸವನ್ನು ಕೇಳುವುದಿಲ್ಲ. ಅದು ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ, ರಾಸಾಯನಿಕ ಗೊಬ್ಬರವನ್ನು ಬೇಡುವುದಿಲ್ಲ. ಇಂತಹ ಸಹಜ ಕೃಷಿಯ ಬಗ್ಗೆ ತಿಳುವಳಿಕೆಯನ್ನು ಈ ಲೇಖನ ನಮಗೆ ಉಂಟು ಮಾಡ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ನೇರ ಈ ಲೇಖನಕ್ಕೆ ಹೋಗೋಣ. ಪ್ರಕೃತಿಯನ್ನು ಅರಿಯದ ಮಾನವ ಕೋಟಿ. ಅಂದರೆ ಜನಸಂಖ್ಯೆಯಲ್ಲಿ ಮಾನವರು ಬಹಳಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಈ ಪ್ರಕೃತಿಯನ್ನು ಅರಿಯಲು ಹೋಗುವುದಿಲ್ಲ. ತಾವು ಬೆಳೆದರೆ ಆಯಿತು, ಅಭಿವೃದ್ಧಿ ಹೊಂದಿದರೆ ಆಯಿತು ಅನ್ನುವಂಥ ಸ್ಥಿತಿಯಲ್ಲಿ ಈಗಿನ ಮನುಷ್ಯರಿದ್ದಾರೆ. ಅವರು ಈ ಪ್ರಕೃತಿಯ ಬಗ್ಗೆ ಯಾವುದೇ ಅರಿವನ್ನು, ತಿಳುವಳಿಕೆಯನ್ನು ಹೊಂದಿಲ್ಲ, ಜ್ಞಾನವನ್ನು ಹೊಂದಿಲ್ಲ ಅನ್ನುವಂಥದ್ದು. ನಾವು
ನಮ್ಮ ತಜ್ಞತೆ ಮತ್ತು ಕಲ್ಪನೆಯಿಂದ ಹೊರಬರಬೇಕಾದರೆ ಮೊದಲು ನಾವು ನಮ್ಮ ಸುತ್ತ ಹಾಕಿಕೊಂಡಿರುವ ಬೇಲಿಯನ್ನು ಕಿತ್ತೆಸೆಯಬೇಕು ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಒಳಗೆ ಇರುವಂತಹ ತಿಳುವಳಿಕೆ, ತಜ್ಞತೆ, ತರಬೇತಿಯನ್ನು ಪರಿಣತಿಯನ್ನು ಪಡೆದಿರುವಂಥದ್ದು, ಹಾಗೆ ಒಂದು ಕಲ್ಪನೆ, ಆ ಕಲ್ಪನೆಯಿಂದ ಹೊರಗೆ ಬರಬೇಕಾದ್ರೆ ಮೊದಲು ನಾವು ನಮ್ಮ ಸುತ್ತ ಹಾಕಿಕೊಂಡಿರುವಂಥ ಬೇಲಿಯನ್ನು ಮುರಿದು ಹೊರಗೆ ಬರಬೇಕು, ಆ ಬೇಲಿಯನ್ನು ಕಿತ್ತು ಎಸಿಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಮಸನೊಬು ಫುಕುವೋಕ ಹೇಳ್ತಾರೆ. ಅವರು ಹೇಳ್ತಾರೆ, ವಿಜ್ಞಾನಿಗಳು, ರಾಜಕಾರಣಿಗಳು, ತತ್ವಜ್ಞಾನಿಗಳು, ಕಲಾಕಾರರು, ಧಾರ್ಮಿಕ ಮುಖಂಡರು, ಹೀಗೆ ಎಲ್ಲರೂ ಕಲಿತು ಈ ಹೊಲ ಗದ್ದೆಗಳನ್ನು ನೋಡುತ್ತಾ ತಮ್ಮ ಮನಬಿಚ್ಚಿ ಮಾತನಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ತನಗೆ ತಾನೇ ತಿಳಿದವನು, ತಾನು ಎಲ್ಲವನ್ನೂ ತಿಳಿದಿದ್ದೇನೆ ಅನ್ನುವಂತಹ ಒಂದು ಅಹಂಕಾರ ಇದೆಯಲ್ಲ, ತಾನೇ ಕಟ್ಟಿಕೊಂಡಂತಹ ಒಂದು ಬೇಲಿ ಇದೆಯಲ್ಲ, ಆ ಬೇಲಿಯನ್ನು ಮುರಿಬೇಕು ಅಂತ ಹೇಳ್ತಾರೆ. ಅದನ್ನು ದೂರ ಕಿತ್ತು ಎಸಿಬೇಕು. ನಂತರ ಏನು ಮಾಡಬೇಕು, ಈ ದೇಶದಲ್ಲಿರುವಂಥ, ಈ ವಿಶ್ವದಲ್ಲಿರುವಂಥ ವಿಜ್ಞಾನಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ತತ್ವಜ್ಞಾನಿಗಳಿರ್ಬೋದು, ಕಲಾವಿದರಿರ್ಬೋದು, ಧಾರ್ಮಿಕ ಮುಖಂಡರು, ಹೀಗೆ ಇವರೆಲ್ಲರೂ ಕೂಡ ಈ ಪ್ರಕೃತಿಯನ್ನು ನೋಡಬೇಕು. ಈ ಹೊಲಗದ್ದೆಗಳನ್ನು ನೋಡುತ್ತಾ ತಮ್ಮ ಮನಬಿಚ್ಚಿ ಮಾತನಾಡಬೇಕು. ತನ್ನ ಮನಸ್ಸಿನಲ್ಲಿ ಏನೆಲ್ಲ ಇದೆಯೋ ಅದನ್ನು ಈ ಹೊಲಗದ್ದೆಗಳನ್ನು ಪ್ರಕೃತಿಗಳನ್ನು ನೋಡ್ತಾ ಮನಬಿಚ್ಚಿ ಮಾತನಾಡಬೇಕು ಅಂತ ಹೇಳ್ತಾರೆ. ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಿರುವವರು ತಾವು ಎಂದು ವಿಜ್ಞಾನಿಗಳು ತಿಳಿದಿದ್ದಾರೆ. ಆದುದರಿಂದ ಪ್ರಕೃತಿಯ ಸಂಶೋಧನೆಯಲ್ಲಿ ತೊಡಗಿ ಅದನ್ನು ಪಳಗಿಸಲು ಪ್ರಯತ್ನಿಸಿರುತ್ತಾರೆ. ಆದರೆ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮನುಷ್ಯನ ಬುದ್ಧಿಗೆ ಅಸಾಧ್ಯ ಅಂತ ಲೇಖಕರ ಅನಿಸಿಕೆಯಾಗಿದೆ. ಅಂದರೆ ವಿಜ್ಞಾನಿಗಳು ಏನು ತಿಳ್ಕೊಂಡಿದ್ದಾರೆ, ತಾವು ಎಲ್ಲವನ್ನೂ ಕೂಡ ತಿಳಿದಿದ್ದೇವೆ, ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ತಾವು ತಿಳಿದುಕೊಂಡಂತಹ ವಿಜ್ಞಾನಿಗಳು ಅವರು ಈ ಪ್ರಕೃತಿಯ ಕುರಿತಾಗಿ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಸಂಶೋಧನೆಗಳನ್ನು ಮಾಡಿ ಈ ಪ್ರಕೃತಿಯನ್ನು ತನ್ನ ಕೈಯೊಳಗೆ ಮುಷ್ಟಿಯೊಳಗೆ ಪಳಗಿಸಲಿಕ್ಕೆ ನೋಡಿದ್ದಾರೆ. ಪ್ರಕೃತಿಯನ್ನು ನಿಜವಾಗಿಯೂ ಅರಿಯಲು ಅಸಾಧ್ಯ, ಮಾನವರ ಬುದ್ಧಿಗೆ ನಿಲುಕದ್ದು ಅಂತ ಲೇಖಕರು ಹೇಳ್ತಾರೆ. ಫುಕುವೋಕ ಅವರು ಹೀಗೆ ಹೇಳ್ತಾರೆ, ಅವರ ಕೆಲಸದಲ್ಲಿ ಸಹಾಯ ಮಾಡಲಿಕ್ಕೆ ಅಥವಾ ಅವರಿಂದ ಕೃಷಿ ಕಲಿಯಲು ಬರುವಂಥ ಯುವಜನರಿಗೆ ಅವರು ಹೀಗೆ ಹೇಳ್ತಾ ಇದ್ರಂತೆ, ಇಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಹೊಲಗಳಲ್ಲಿ, ತೋಟಗಳಲ್ಲಿ ತಿರುಗಾಡಿ ಮರಗಳ ಎಲೆಗಳ ಹಸಿರನ್ನು ಕಂಡಿದ್ದೀರಿ. ಭತ್ತದ ಹಸಿರನ್ನು ಗುರುತಿಸಲು ಸಾಧ್ಯವಾದ ಮಾತ್ರಕ್ಕೆ ನೀವು ಪ್ರಕೃತಿಯನ್ನೇ ಅರಿತೆ ಎಂದುಕೊಂಡರೆ ನೀವು ತಪ್ಪು ಜಾಡನ್ನು ಹಿಡಿದಿದ್ದೀರಿ, ಅಂದರೆ ತಪ್ಪು ದಾರಿಯನ್ನು, ಜಾಡು ಅಂದರೆ ದಾರಿ, ತಪ್ಪು ದಾರಿಯನ್ನು ಹಿಡಿದಿದ್ದೀರಿ ಎಂದೇ ಅರ್ಥ ಅಂತ ಆ ಯುವ ಜನರಿಗೆ ಹೇಳ್ತಾರೆ. ಪ್ರಕೃತಿಯನ್ನು ಅರಿಯಲು ಯಾಕೆ ಸಾಧ್ಯವಿಲ್ಲ? ಯಾಕೆಂದರೆ ಯಾರಿಗೂ ಪ್ರಕೃತಿಯ ವ್ಯಾಪಕವಾದಂತಹ ಅರ್ಥ ತಿಳಿಯದು. ಎಲ್ಲರದೂ ಅವರವರ ಮೂಗಿನ ನೇರದ ವ್ಯಾಖ್ಯೆ. ಪ್ರಕೃತಿಯನ್ನು ನೋಡಬಲ್ಲವರು ಹಾಲು ಮನಸ್ಸಿನ ಮಕ್ಕಳು ಮಾತ್ರ ಅಂತ ಲೇಖಕರು ಹೇಳ್ತಾರೆ. ಯಾಕೆಂದರೆ ಅವರಿಗೆ ಯಾವುದೇ ಪೂರ್ವಾಗ್ರಹ ಇರುವುದಿಲ್ಲ. ಅಂದರೆ ಹಿಂದೆ ಮುಂದೆ ಹೀಗೆ ಅನ್ನುವಂಥದ್ದು ಅವರಿಗೆ ಗೊತ್ತಿರೋದಿಲ್ಲ. ಏನು ಪ್ರಕೃತಿ ಅಂದರೆ ಏನು ಅಂತ ದೊಡ್ಡವರಿಗೆ ತಿಳಿದಷ್ಟು ಈ ಸಣ್ಣ ಮಕ್ಕಳಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ನಿಜವಾಗಿಯೂ ಪ್ರಕೃತಿಯನ್ನು ನೋಡಬಲ್ಲವರು ಸಣ್ಣ ಮಕ್ಕಳು, ಅದು ಹಾಲು ಮನಸ್ಸಿನ ಮಕ್ಕಳು ಮಾತ್ರ ಅಂತ ಲೇಖಕರು ಹೇಳ್ತಾರೆ. ಅವರ ದೃಷ್ಟಿ ಮತ್ತು ಯೋಚನೆ ನಿರ್ಮಲವೂ ನೇರವೂ ಆಗಿರುತ್ತದೆ. ಜೀವಿಗಳ ಮಧ್ಯೆ ಪರಸ್ಪರ ಸಂಬಂಧವಿರುತ್ತದೆ. ಹಾಗಾಗಿ ಅವುಗಳನ್ನು ಅಭ್ಯಸಿಸುವಾಗ ಆ ಸಂಬಂಧಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅನೇಕ ತಜ್ಞರು ಸೇರಿ ಒಂದು ಭತ್ತದ ಹುಲ್ಲನ್ನು, ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅನೇಕ ತಜ್ಞರು ಅಂದರೆ ತಿಳಿದವರು, ವಿಜ್ಞಾನಿಗಳು ಇರ್ಬೋದು ಅಥವಾ ಪ್ರಕೃತಿ ತಜ್ಞರು ಇರ್ಬೋದು, ಯಾರು ಇರ್ಬೋದು, ಅವರು ಈ ಒಂದು ಭತ್ತದ ಹುಲ್ಲನ್ನು ಪರೀಕ್ಷಿಸ್ತಾ ಇರ್ತಾರೆ. ಕೀಟ ತಜ್ಞ ಹೇಳ್ತಾನೆ, ಆ ಭತ್ತದ ಮೇಲೆ ಕೀಟಗಳು ನಡೆಸಿರುವ ಹಾವಳಿಯನ್ನಷ್ಟೇ ನೋಡ್ತಾನೆ. ಅಂದರೆ ಕೀಟ ತಜ್ಞನ ಕೆಲಸ ಏನು? ಆ ಭತ್ತದಲ್ಲಿ ಯಾವ ರೀತಿಯ ಕೀಟ ಬಂದಿದೆ, ಯಾವ ಕೀಟ ಏನೇನೋ ಹಾನಿ ಮಾಡಬಲ್ಲದು, ಆ ಕೀಟತಜ್ಞ ಭತ್ತವನ್ನು, ಆ ರೀತಿ ಭತ್ತದ ಗಿಡವನ್ನು, ಆ ಭತ್ತದ ಹುಲ್ಲನ್ನು ಅವನು ಕೀಟತಜ್ಞ ತನ್ನದೇ ಆದ ರೀತಿಯಲ್ಲಿ ಅವನು ಯೋಚಿಸ್ತಾನೆ. ಇನ್ನು ರೋಗ ತಜ್ಞ, ಆತ ಆ ಭತ್ತದ ಹುಲ್ಲಿಗೆ ಬರುವಂಥ ರೋಗವನ್ನಷ್ಟೇ ನೋಡ್ತಾನೆ. ಹಾಗೆ ಬೆಳವಣಿಗೆಗೆ ಸಂಬಂಧಿಸಿದಂತಹ ತಜ್ಞನೊಬ್ಬ ಅದರ ಬೆಳವಣಿಗೆಯನ್ನು ಮಾತ್ರ ನೋಡ್ತಾನೆ. ಇಂತಹ ಪರೀಕ್ಷೆಗಳು ಇಂದಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಅಂತ ಹೇಳ್ತಾರೆ. ಹೀಗೆ ಫುಕುವೋಕ ಹೇಳ್ತಾರೆ, ಆ ದಿನ ಅವರಲ್ಲಿಗೆ ಒಬ್ಬ ಅಧಿಕಾರಿ ಬಂದಿರ್ತಾರಂತೆ. ಅವರು ಲೇಖಕರ ತೋಟದ ಮಿಡತೆ ಮತ್ತು ಜೇಡದ ಸಂಬಂಧವನ್ನು ವೀಕ್ಷಿಸ್ತಾ ಇದ್ದಾಗ ಲೇಖಕರು ಹೀಗೆ ಹೇಳ್ತಾರೆ, ಸ್ವಾಮಿ,
ನೀವು ಮಿಡತೆ ಮತ್ತು ಜೇಡದ ಅಧ್ಯಯನ ನಡೆಸಲು ಹೊರಟಿದ್ದೀರಿ. ಯಾಕೆಂದರೆ ನಿಮಗೆ ಅದರಲ್ಲಿ ಮಾತ್ರ ಆಸಕ್ತಿ. ಆದರೆ ಇದರಿಂದ ಏನೂ ಪ್ರಯೋಜನವಿಲ್ಲ. ಯಾಕೆಂದರೆ ಈ ಮಿಡತೆಗಳನ್ನು ನಿಯಂತ್ರಿಸಲು ಈ ಬಾರಿ ಜೇಡಗಳು ಬಂದಿವೆ. ಕಳೆದ ಬಾರಿ ಕಪ್ಪೆಗಳು ಇದ್ದವು. ಅದರ ಹಿಂದಿನ ವರ್ಷ ಇವೆರಡೂ ಅಲ್ಲದೆ ಮತ್ತೊಂದಿತ್ತು. ಹೀಗೆ ನಾವು ಕಲ್ಪಿಸಿಕೊಳ್ಳಲು ಅಸಾಧ್ಯವಾದಷ್ಟು ಬದಲಾವಣೆಗಳು ಪ್ರತಿ ವರ್ಷ ಪ್ರಕೃತಿಯಲ್ಲಿ ಉಂಟಾಗ್ತದೆ. ಹಾಗಾಗಿ ನೀವು ನಡೆಸ್ತಾ ಇರುವಂತಹ ಮಿಡತೆ ಮತ್ತು ಜೇಡದ ಸಂಬಂಧದ ಬಗ್ಗೆ ನೀವು ಏನು ಪ್ರಯೋಗವನ್ನು ನಡೆಸ್ತಾ ಇದ್ದೀರೋ ಅದು ನಿರರ್ಥಕ, ವ್ಯರ್ಥ ಅಂತ ಹೇಳ್ತಾರೆ. ಅಂದರೆ ಪ್ರಯೋಜನ ಇಲ್ಲದ್ದು ಅಂತ ಲೇಖಕರು ಆ ಅಧಿಕಾರಿಗೆ ಹೇಳ್ತಾರಂತೆ. ವರ್ಷದ ಒಂದು ಗೊತ್ತಾದ ಸಮಯದಲ್ಲಿ ಗೊತ್ತಾದ ಕೀಟದ ಹಾವಳಿಯನ್ನು ಮತ್ತು ಆ ಸಮಯದಲ್ಲಿ ಅದು ಇತರ ಕೀಟಗಳೊಂದಿಗೆ ಹೊಂದಿರಬಹುದಾದಂತಹ ಸಂಬಂಧವನ್ನು ಹೇಳುವುದು ಅಸಾಧ್ಯ. ಕೆಲವೊಮ್ಮೆ ಜೇಡಗಳ ಬಲ ಹೆಚ್ಚಾದ್ದರಿಂದ ಮಿಡತೆಗಳು ಹತೋಟಿಯಲ್ಲಿ ಇರ್ತವೆ. ಮತ್ತೊಮ್ಮೆ ಅಧಿಕ ಮಳೆಯಿಂದಾಗಿ ಹೊಲಗಳಲ್ಲಿ ಕಪ್ಪೆಗಳ ಪ್ರವೇಶವಾಗಿ ಮಿಡತೆಗಳು ನಿಯಂತ್ರಿಸಲ್ಪಡುತ್ತವೆ. ಇನ್ನೂ ಕೆಲವೊಮ್ಮೆ ಯಾವುದೋ ಹಂತದಲ್ಲಿ ಮಳೆಯಾದಾಗ ಮಿಡತೆ, ಜೇಡ, ಕಪ್ಪೆ ಹೀಗೆ ಎಲ್ಲವೂ ಮಾಯವಾಗಿ ಬಿಡುತ್ತದೆ. ಕೀಟಗಳ ನಡುವಿನ ಸರಿಯಾದ ಸಂಬಂಧವನ್ನು ಗಣನೆಗೆ ತೆಗೆದುಕೊಂಡಿಲ್ಲದ ಕೀಟ ನಿಯಂತ್ರಣ ಪದ್ಧತಿ ಸಂಪೂರ್ಣ ಅನುಪಯುಕ್ತ. ಮಿಡತೆ ಮತ್ತು ಜೇಡದ ಅಧ್ಯಯನ ನಡೆಯುವಾಗ ಜೇಡ ಮತ್ತು ಕಪ್ಪೆಯ ಸಂಬಂಧವನ್ನೂ ಕೂಡ ಪರಿಗಣಿಸಬೇಕು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಮಿಡತೆ ಮತ್ತು ಜೇಡದ ಬಗ್ಗೆ ಮಾತನಾಡಬಲ್ಲ ವ್ಯಕ್ತಿ ಜೇಡ ಮತ್ತು ಕಪ್ಪೆಯ ಬಗ್ಗೆ ಏನೂ ಹೇಳಲಾರ. ಯಾಕಂದರೆ ಅದರ ಬಗ್ಗೆ ತಿಳುವಳಿಕೆ ಅವನಿಗಿರುವುದಿಲ್ಲ. ಆತ ಕಪ್ಪೆಯ ಬಗ್ಗೆ ಯಾವುದೇ ಪರಿಣತಿಯನ್ನು ಪಡೆದಿರುವುದಿಲ್ಲ. ಇಷ್ಟೇ ಅಲ್ಲ, ಜೇಡದಲ್ಲೇ 5-6 ಜಾತಿಗಳಿವೆ. ಕೆಲ ವರ್ಷಗಳ ಹಿಂದೆ ಅವರು ಒಂದು ದಿನ ಭತ್ತವನ್ನು ಕೊಯ್ದು ಮನೆಗೆ ಲೇಖಕರು ಎಲ್ಲ ಸೇರಿ ಭತ್ತವನ್ನು ಕೊಯ್ದು ಮನೆಗೆ ತಂದಿದ್ರಂತೆ. ಮಾರನೇ ಮುಂಜಾನೆ ಅಲ್ಲಿಗೆ ಹೋದಾಗ ಇಡೀ ಹೊಲವೇ ಬಿಳಿಯ ರೇಷ್ಮೆಯ ಎಳೆಯಿಂದ ಮುಚ್ಚಲ್ಪಟ್ಟಂತೆ ಕಾಣ್ತಾ ಇತ್ತು. ಹೊಲದಲ್ಲಿದ್ದ ಭತ್ತದ ಕೂಳೆಯನ್ನು ಆಧಾರವಾಗಿ ಇಟ್ಟುಕೊಂಡು ಜೇಡಗಳು ತಮ್ಮ ಬಲೆಯನ್ನು ಹೆಣೆದಿದ್ದವು. ಹತ್ತಿರಕ್ಕೆ ಹೋಗಿ ನೋಡಿದಾಗ ಪ್ರತಿ ಚದರ ಇಂಚಿನಲ್ಲೂ ಅನೇಕ ಜೇಡಗಳು ಕಂಡುಬಂದವು. ಅಂದರೆ ಒಂದೇ ದಿವಸದ ಮಾರನೇ ದಿವಸವೇ ಒಂದು ದಿವಸ ಅವರೆಲ್ಲ ಏನು ಮಾಡ್ತಾರೆ, ಇಡೀ ಭತ್ತವನ್ನು ಕೊಯ್ದು ಮನೆಗೆ ತಗೊಂಡು ಬಂದಿದ್ದರು. ಆದರೆ ಮಾರನೇ ದಿವಸ ಆ ಗದ್ದೆಗೆ ಆ ಹೊಲಕ್ಕೆ ಹೋಗಿ ನೋಡಿದಾಗ ಇಡೀ ಹೊಲವೇ ಬಿಳಿಯ ರೇಷ್ಮೆಯಿಂದ ಮುಚ್ಚಲ್ಪಟ್ಟ ಹಾಗೆ ಕಾಣ್ತಾ ಇತ್ತು. ಹತ್ತಿರದಲ್ಲಿ ಹೋಗಿ ನೋಡಿದಾಗ ಆ ಜೇಡಗಳು ತಮ್ಮ ಬಲೆಯನ್ನು ಹೆಣೆದಿದ್ವಂತೆ. ಪ್ರತಿ ಚದರ ಇಂಚಿನಲ್ಲಿಯೂ ಅನೇಕ ಜೇಡಗಳು ಕಂಡುಬರ್ತವೆ. ಅವು ಎಷ್ಟೊಂದು ದಟ್ಟವಾಗಿ ಹೆಣೆದುಕೊಂಡಿದ್ದವು ಎಂದರೆ ನೆಲವೇ ಕಾಣ್ತಾ ಇರಲಿಲ್ಲ. ಬಹುಶಃ 1/4 ಎಕರೆ ಭೂಮಿಯಲ್ಲಿ ಅನೇಕ ಸಾವಿರ ಜೇಡಗಳು ಇದ್ದವೇನೋ. 1-2 ದಿನಗಳ ನಂತರ ನೋಡಿದಾಗ ಬಲೆಗಳೆಲ್ಲ ಕಿತ್ತು ಹೋಗಿ ದಾರದ ಎಳೆಗಳು ಹಾರಾಡ್ತಾ ಇದ್ವು. ಅಲ್ಲೊಂದು ಇಲ್ಲೊಂದು ಜೇಡ ಅದಕ್ಕೆ ನೇತು ಬಿದ್ದಿದ್ವು. ಪ್ರಕೃತಿಯ ಆ ಸುಂದರ ಚಮತ್ಕಾರ ವಿಸ್ಮಯವನ್ನು ಮಾಡಿತ್ತು. ಆದ್ದರಿಂದಲೇ ಅವರೊಂದಿಗೆ ಕವಿಗಳು ಹಾಗೂ ಕಲಾಕಾರರು ಇರಬೇಕು ಅಂತ ಫುಕುವೋಕ ಹೇಳ್ತಾರೆ. ಫುಕುವೋಕ ಹೀಗೆ ಹೇಳ್ತಾರೆ, ನೀವು ಒಮ್ಮೆ ಭೂಮಿಗೆ ರಾಸಾಯನಿಕಗಳನ್ನು ಸೋಕಿಸಿದರೆ ಮುಗಿಯಿತು. ಪ್ರಕೃತಿಯ ಎಲ್ಲ ಆಟಕ್ಕೆ ಪೂರ್ಣ ತೆರೆ ಬಿತ್ತೆಂದೇ ಅರ್ಥ. ಅಂದರೆ ಇಂತಹ ಸುಂದರವಾದಂತಹ ವಿಸ್ಮಯ ಹುಟ್ಟಿಸುವಂತಹ ಕೆಲವೊಂದು ಚಮತ್ಕಾರಗಳು ನಡೀತಾ ಇರ್ತದೆ ಈ ಗದ್ದೆಗಳಲ್ಲೆಲ್ಲ. ಅವರು ಏನು ಉದಾಹರಣೆ ಹೇಳಿದರು ನೋಡಿ, ಆ ಜೇಡದ ಒಂದು ಉದಾಹರಣೆ ಹೇಳ್ತಾರೆ. ಆದರೆ ಯಾವಾಗ ಈ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಮನುಷ್ಯನು ಮುಟ್ಟಿಸ್ತಾನೋ ಆಗ ಈ ಪ್ರಕೃತಿಯ ಆಟಗಳೆಲ್ಲ ಮುಕ್ತಾಯವಾಗ್ತದೆ. ಅದಕ್ಕೆ ಲೇಖಕರು ಹೀಗೆ ಹೇಳ್ತಾರೆ, ಒಮ್ಮೆ ಅವರು ಒಲೆಯ ಬೂದಿ ಏನೂ ದುಷ್ಪರಿಣಾಮ ಮಾಡದು ಅಂತ ಭಾವಿಸಿಕೊಂಡು ಕೇವಲ 1-2 ಹಿಡಿಯಷ್ಟು ಬೂದಿಯನ್ನು ಹೊಲಗಳಿಗೆ ಹಾಕಿದ್ರಂತೆ. 1-2 ದಿನದಲ್ಲೇ ಅವರ ಹೊಲದಲ್ಲಿದ್ದ ಎಲ್ಲ ಜೇಡಗಳು ಕಣ್ಮರೆಯಾಗಿದ್ದವು. ಆ ಒಂದು ಹಿಡಿಯ ಬೂದಿಯಿಂದಾಗಿ ಎಷ್ಟೊಂದು ಜೇಡಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡವೋ. ಕ್ರಿಮಿನಾಶಕಗಳನ್ನು ಸಿಂಪಡಿಸುವುದರಿಂದ ನಮಗೆಲ್ಲ ತೊಂದರೆ ಕೊಡುವಂತಹ ಕೀಟಗಳನ್ನಷ್ಟೇ ನಾವು ನಾಶ ಮಾಡುವುದಲ್ಲ, ಆ ಭೂಮಿಯಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನು ಕೂಡ ನಾಶ ಮಾಡಿದ ಹಾಗೆ, ಆ ಭೂಮಿಯಲ್ಲಿ ಇರುವಂತಹ ಎಲ್ಲ ಜೀವರಾಶಿಗಳನ್ನು ಕೊನೆಗಾಣಿಸಿಬಿಟ್ಟ ಹಾಗೆ. ಪ್ರಕೃತಿಯಲ್ಲಿ ನಡೆಯುವ ಅನೇಕ ಅಗತ್ಯವಾದ ಕ್ರಿಯೆಗಳಿಗೆ ಮನುಷ್ಯನ ಈ ಒಂದು ಕ್ರಿಯೆಯಿಂದಾಗಿ, ಅಂದರೆ ರಾಸಾಯನಿಕ ಸಿಂಪಡಿಸುವಿಕೆಯಿಂದಾಗಿ, ಅಂತಹ ಕೆಲಸವನ್ನು ಮಾಡುವುದರಿಂದಾಗಿ
ಎಲ್ಲ ಕೀಟಗಳನ್ನಷ್ಟೇ ನಾಶ ಮಾಡುವುದಲ್ಲ, ಎಲ್ಲ ಜೀವರಾಶಿಗಳನ್ನು ನಾಶ ಮಾಡಿದ ಹಾಗೆ. ಹಾಗೆ ಪ್ರಕೃತಿಯಲ್ಲಿ ನಡೆಯುವಂಥ ಎಲ್ಲ ಅಗತ್ಯವಾದ ಕ್ರಿಯೆಗಳಿಗೂ ಕೂಡ ಒಂದು ಮಂಗಳ ಹಾಡಿದ ಹಾಗೆ. ಶರತ್ಕಾಲದ ದಿನಗಳಲ್ಲಿ ಹಿಂಡು ಹಿಂಡಾಗಿ ಬಂದು ಒಂದೆರಡು ದಿನ ಭತ್ತದ ಗದ್ದೆಗಳ ಮೇಲೆ ಬಲೆ ಹೆಣೆದು ನಂತರ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡುವ ಈ ಮಹಾಕಲಾಕಾರರು ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಚಳಿಗಾಲದಲ್ಲಿ ಎಲ್ಲಿ ಅಡಗಿರ್ತಾರೆ ಎಂಬುದನ್ನು ಇನ್ನೂ ಕೂಡ ಯಾರಿಂದಲೂ ಅರಿಯಲು ಸಾಧ್ಯವಾಗಿಲ್ಲ. ಆದ್ದರಿಂದ ರಾಸಾಯನಿಕಗಳ ಬಗ್ಗೆ ಎದ್ದಿರುವ ಸವಾಲನ್ನು ಎದುರಿಸಬೇಕಾದವರು ಕೇವಲ ಕೀಟತಜ್ಞರು ಮಾತ್ರವಲ್ಲ, ತತ್ವಜ್ಞಾನಿಗಳು, ಧಾರ್ಮಿಕ ಮುಖಂಡರು, ಕಲಾಕಾರರು, ಕವಿಗಳು ಕೂಡ ಈ ರಾಸಾಯನಿಕಗಳನ್ನು ಉಪಯೋಗಿಸಬೇಕೇ ಬೇಡವೇ ಅಂತ ತೀರ್ಮಾನಿಸಲು ಅವರೂ ಕೂಡ ಸಹಕರಿಸಬೇಕು ಅಂತ ಲೇಖಕರು ಹೇಳ್ತಾರೆ. ಅವರು ಹೇಳ್ತಾರೆ, ಎಕರೆಗೆ 6,800 ಪೌಂಡ್ ಭತ್ತದ ಇಳುವರಿಯನ್ನು ಪಡೀತಾರೆ. ಅವರು ಎಕರೆಗೆ 200 ಪೌಂಡ್ ಇಳುವರಿ ಪಡೆಯುವಂತಾದರೆ ದೇಶದಲ್ಲಿ ನೀವು ಎಲ್ಲೇ ಹುಡುಕಿದ್ರೂ ಇದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಇದು ವೈಜ್ಞಾನಿಕ ಕೃಷಿಯ ಸಿದ್ಧಾಂತ ಮತ್ತು ವಿಚಾರದಿಂದ ದೂರ ಉಳಿದು ಅಧಿಕ ಇಳುವರಿ ಪಡೆದಿದ್ದರಿಂದ ಆ ಸಿದ್ಧಾಂತಕ್ಕೆ ಅಪವಾದವಾಗ್ತದೆ ಮತ್ತು ಆ ತತ್ವದ ಅಸ್ತಿತ್ವವನ್ನೇ ಪ್ರಶ್ನಿಸ್ತದೆ. ಇಲ್ಲಿಗೆ ಬಂದು ಈ ಭೂಮಿಯನ್ನು ನೋಡಿ ಯಾರು ಪ್ರಾಮಾಣಿಕವಾಗಿ ತಮ್ಮ ಯೋಗ್ಯತೆಯನ್ನು ಒಪ್ಪಿಕೊಳ್ತಾರೋ ಅವರೆಲ್ಲರಿಗೂ ಮಾನವನು ಪ್ರಕೃತಿಯನ್ನು ತಪ್ಪಾಗಿ ವ್ಯಾಖ್ಯಾನಿಸಿರುವುದು ಕೂಡ, ಅದರ ಜೊತೆಯಲ್ಲೇ ಅಪಾರ್ಥ ಮಾಡಿಕೊಂಡಿರುವುದು ಕೂಡ ಅರ್ಥ ಆಗ್ತದೆ. ಮತ್ತು ಮನುಷ್ಯನ ಸೀಮಿತ ಬುದ್ಧಿಶಕ್ತಿಯು ಪ್ರಕೃತಿಯನ್ನು ಅರಿಯಲು ಸಾಧ್ಯವೇ ಎಂಬುದು ಕೂಡ ತಿಳಿಯುತ್ತದೆ. ವಿಜ್ಞಾನದ ಇಷ್ಟು ವರ್ಷಗಳ ಪ್ರಯತ್ನ ಕೇವಲ ಮನುಷ್ಯನ ಜ್ಞಾನದ ಅಲ್ಪತೆಯ ಪ್ರದರ್ಶನ ಮಾಡಲು ಪ್ರದರ್ಶಿತವಾದುದು ಶೋಚನೀಯ ಅಂತ ಲೇಖಕರು ಹೇಳ್ತಾರೆ. ಇನ್ನು ಫುಕುವೋಕ ಈ ಲೇಖಕರು ಹೀಗೆ ಹೇಳ್ತಾರೆ, ರಾಸಾಯನಿಕಗಳಿಂದ ಹೊಲಗದ್ದೆಗಳಿಗೆ ಆಗುವಂತಹ ರಾಸಾಯನಿಕಗಳಿಂದ ಮುಕ್ತಿ ಹೇಗೆ ಅನ್ನೋದನ್ನು ಈ ರೀತಿ ವಿವರಿಸ್ತಾರೆ. ಜಪಾನ್ನಲ್ಲಿ ಭತ್ತದ ಕೃಷಿ ಪದ್ಧತಿ ಒಂದು ಕವಲು ದಾರಿಗೆ ಬಂದು ನಿಂತಿದೆ. ಈಗ ಅನುಸರಿಸ್ತಾ ಇರುವಂಥ ನಾಟಿ ಪದ್ಧತಿಯನ್ನು ಮುಂದುವರಿಸಬೇಕು ಅಥವಾ ನೇರವಾಗಿ ಬೀಜವನ್ನು ಬಿತ್ತಬೇಕು. ನೇರವಾಗಿ ಬೀಜ ಬಿತ್ತುವುದು ಎಂದಾದರೆ ಉಳುಮೆ ಮಾಡದ ಪದ್ಧತಿಯನ್ನು ಅನುಸರಿಸಬೇಕು ಅಥವಾ ಉಳುಮೆ ಮಾಡಬೇಕು ಎನ್ನುವುದು ಅನೇಕ ರೈತರಿಗೆ ಹಾಗೂ ಪರಿಣತರಿಗೆ ಸಮಸ್ಯೆಯಾಗಿದೆ. ಲೇಖಕರು ಮಾತ್ರ ಉಳುಮೆ ಮಾಡದೆ ನೇರವಾಗಿ ಬೀಜ ಬಿತ್ತುವ ಕ್ರಮವೇ ಸರಿಯಾದದ್ದು ಅಂತ ಈಗಲೂ ಕೂಡ ಅವರು ಅದನ್ನು ಹೇಳ್ತಾರೆ. ರಾಸಾಯನಿಕಗಳನ್ನು ಉಪಯೋಗಿಸದೆ ಭತ್ತಕ್ಕೆ ತಗುಲುವ 3 ಭಯಂಕರ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಅಂತ ಹೇಳುವವರು ಇದ್ದಾರೆ. ಆದರೆ ರೈತರು ಅಶಕ್ತವಾದ ಸುಧಾರಿತ ಬಿತ್ತನೆಯನ್ನು ಉಪಯೋಗಿಸುವುದನ್ನು ನಿಲ್ಲಿಸಿ ಭೂಮಿಗೆ ಅತಿಯಾಗಿ ಸಾರಜನಕವನ್ನು ಸೇರಿಸದೆ, ಗದ್ದೆಗಳಲ್ಲಿ ಅತಿಯಾಗಿ ನೀರು ಕಟ್ಟದೆ, ಪೈರಿಗೆ ಹೆಚ್ಚು ಗಟ್ಟಿಯಾಗಿ ಬೇರು ಬಿಡಲು ಅವಕಾಶ ಮಾಡಿಕೊಟ್ಟು ಆ ರೋಗಗಳನ್ನು ನಿಯಂತ್ರಿಸಬಹುದಾಗಿದೆ. ಪ್ರಾರಂಭದಲ್ಲಿ ಲೇಖಕರು ಹೇಳ್ತಾರೆ, ಅವರ ಜಮೀನಿನ ಕೆಂಪು ಭೂಮಿಯಲ್ಲಿ ಪ್ರತಿ ವರ್ಷವೂ ಭತ್ತಕ್ಕೆ ಕಂದು ಚುಕ್ಕಿ ರೋಗ ಬರ್ತಾ ಇತ್ತಂತೆ. ಆಗ ಲೇಖಕರು ಸಹಜ ಕೃಷಿ ವಿಧಾನದಿಂದ ಕೃಷಿ ವಿಧಾನವನ್ನು ಅನುಸರಿಸಿದ್ರಿಂದಾಗಿ ಅವರ ಭೂಮಿ ಹೆಚ್ಚು ಫಲವತ್ತುಗೊಂಡಿದೆ, ಕಂದು ಚುಕ್ಕಿ ರೋಗ ಕಣ್ಮರೆಯಾಗಿದೆ ಅಂತೆ. ಗದ್ದೆಗಳಲ್ಲಿ ಅತಿಯಾಗಿ ನೀರು ಕಟ್ಟುವುದು ಕೀಟಗಳಿಗೆ ಆಹ್ವಾನವಿತ್ತಂತೆ. ಕೀಟಗಳಿಗೂ ಹಾಗೂ ಮಿಡತೆಗಳಿಗೂ ನಿಂತ ನೀರಿನಲ್ಲಿ ಬೆಳೆಯುತ್ತಿರುವ ಭತ್ತವೆಂದರೆ ಪಂಚಪ್ರಾಣ. ಆದ್ದರಿಂದ ಗದ್ದೆಗಳಲ್ಲಿ ನೀರು ನಿಲ್ಲಿಸದೇ ಇರುವುದರ ಮೂಲಕ ಈ ಕೀಟ ಹಾಗೂ ಮಿಡತೆಗಳನ್ನು ದೂರ ಇಡಬಹುದು. ಹಸಿರು ಮಿಡತೆಯು ಬೆಂಕಿ ರೋಗದ ವೈರಸ್ಸನ್ನು ಹೊತ್ತು ತರ್ತದಂತೆ. ಒಮ್ಮೆ ಈ ರೋಗ ತಗುಲಿದರೆ 20% ಇಳುವರಿ ಕಡಿಮೆ ಆಗ್ತದೆ. ಇವನ್ನು ನಿಯಂತ್ರಿಸಲು ಸುಲಭ ಮಾರ್ಗವೆಂದರೆ ಮೊದಲಿಂದ ಭತ್ತಕ್ಕೆ ಕೀಟನಾಶಕ ಸಿಂಪಡಿಸದೇ ಇರುವುದು. ಕೀಟನಾಶಕ ಸಿಂಪಡಿಸದೇ ಇದ್ದಾಗ ಅಗಾಧ ಪ್ರಮಾಣದಲ್ಲಿ ಜೇಡಗಳು ಭತ್ತದ ಗದ್ದೆಗಳಲ್ಲಿ ಮನೆ ಮಾಡಿಕೊಂಡಿರ್ತವೆ. ಇವು ಸುಲಭವಾಗಿ ಮಿಡತೆಗಳನ್ನು ನಿಯಂತ್ರಿಸ್ತದೆ. ಆದರೆ ಒಮ್ಮೆ ಕೀಟನಾಶಕ ಸಿಂಪಡಿಸಿದರೆ ಮುಗಿಯಿತು, ಜೇಡ ಅತ್ತ ತಲೆಯೇ ಹಾಕುವುದಿಲ್ಲ. ಆಗ ಭತ್ತದ ಗದ್ದೆ ಸಂಪೂರ್ಣವಾಗಿ ಮಿಡತೆಗಳ ಸಾಮ್ರಾಜ್ಯ, ಅಂದರೆ ಇಡೀ ಗದ್ದೆಯನ್ನು ಈ ಮಿಡತೆಗಳು ಆಕ್ರಮಿಸಿಕೊಂಡು ಬಿಡ್ತವೆ. ಆಗ ಭತ್ತವನ್ನು ಕೂಡ ಅವುಗಳು ತಿಂತವೆ. ಜೇಡ ಬಹಳ ಸೂಕ್ಷ್ಮ ಬುದ್ಧಿಯ ಜೀವಿಯಾಗಿರುವುದರಿಂದ ಮನುಷ್ಯನ ಕೈವಾಡವನ್ನು ಸ್ವಲ್ಪ ಗುರುತಿಸಿದರೂ ಕೂಡ ಅವು ಮತ್ತೆ ತಲೆ ಹಾಕುವುದಿಲ್ಲ. ಹಾಗಾಗಿ ತಮ್ಮ ಹೊಲದಲ್ಲಿ ಜೇಡ ಬಯಸುವವರು ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ಹೇಳ್ತಾರೆ.
ರಾಸಾಯನಿಕ ಗೊಬ್ಬರ ಹಾಗೆ ಕ್ರಿಮಿನಾಶಕ ಉಪಯೋಗಿಸದೇ ಇದ್ದರೆ ಇಳುವರಿ ಬಹಳ ಕಮ್ಮಿಯಾಗಿ ಆಹಾರದ ಕೊರತೆ ಉಂಟಾಗ್ತದೆ. ಆದರೆ ಕೀಟನಾಶಕವನ್ನು ಬಳಸಿದರೆ ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳುವವರು ಇದ್ದಾರೆ. ಅವರಿಗೆ ಲೇಖಕರು ಹೇಳ್ತಾರೆ, ಅಂದರೆ ಕೀಟತಜ್ಞರು ಮಾಡಿರುವಂತಹ ಒಂದು ಅಂದಾಜಿನ ಪ್ರಕಾರ ಕೀಟನಾಶಕ ಉಪಯೋಗಿಸದೇ ಇದ್ದರೆ ಮೊದಲನೇ ವರ್ಷ ಇಳುವರಿ ಕೇವಲ 5% ಕಡಿಮೆ ಆಗ್ತದೆ. ಬಹುಶಃ ರಾಸಾಯನಿಕ ಗೊಬ್ಬರ ಬಳಸದಿದ್ದರೆ ಇನ್ನೂ 5% ಇಳುವರಿ ಕಮ್ಮಿ ಆದೀತು. ಅಂದರೆ ಒಟ್ಟು 10% ಇಳುವರಿ ಮೊದಲನೇ ವರ್ಷ ಕಮ್ಮಿ ಆಗಬಹುದು. ಆದರೆ ಪ್ರಕೃತಿಯಲ್ಲಿ ಚೇತರಿಸಿಕೊಳ್ಳುವ ಗುಣ ಅಗಾಧವಾಗಿರುವುದರಿಂದ ಮರುವರ್ಷ ಈ ನಷ್ಟ ನಿಂತು ಹೋಗಬಹುದು ಅಂತ ಹೇಳ್ತಾರೆ. ಲೇಖಕರು ಹಿಂದೆ ಕೋಚಿ ಸಂಶೋಧನಾ ಕೇಂದ್ರದಲ್ಲಿದ್ದಾಗ ಭತ್ತದ ಕಾಂಡ ಕೊರೆಯುವ ಕೀಟಗಳ ಅಧ್ಯಯನವನ್ನು ಮಾಡಿದ್ರಂತೆ. ಈ ಕೀಟಗಳು ಭತ್ತದ ಕಾಂಡವನ್ನು ಕೊರೆದು ಅದು ಮುರಿದು ಬೀಳುವಂತೆ ಮಾಡ್ತದೆ. ಈ ಕೀಟದ ಹಾವಳಿಯನ್ನು ಅಂದಾಜು ಮಾಡುವಾಗ 100 ಪೈರಿನಲ್ಲಿ ಎಷ್ಟು ಪೈರುಗಳ ಮೇಲೆ ಈ ಕೀಟ ಹಾವಳಿ ನಡೆಸಿದೆ ಅನ್ನುವಂಥದ್ದನ್ನು ಅಂದಾಜುವಾರು ಲೆಕ್ಕಾಚಾರ ಹಾಕ್ತಾಯಿದ್ರು. ಸಾಧಾರಣವಾಗಿ ಈ ಕೀಟಗಳ ಹಾವಳಿ ಆಗಿರುವಂತಹ ಕಡೆ 10ರಿಂದ 20 ಪೈರುಗಳು ಒಣಗ್ತಾ ಇದ್ವು ಅಷ್ಟೇ ಅಂತ ಲೇಖಕರು ಹೇಳ್ತಾರೆ. ಲೇಖಕರು ಪ್ರಯೋಗಾರ್ಥವಾಗಿ ಈ ಹುಳುಗಳನ್ನು ನಿಯಂತ್ರಿಸಲಿಕ್ಕೆ ಒಂದು ಹೊಲಕ್ಕೆ ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ರಂತೆ, ಇನ್ನೊಂದು ಹೊಲಕ್ಕೆ ಸಿಂಪಡಣೆ ಮಾಡಲಿಲ್ಲಂತೆ. ಕಡೆಗೆ ಬೆಳೆ ಬಂದಾಗ ಕ್ರಿಮಿನಾಶಕ ಸಿಂಪಡಣೆ ಮಾಡದಿದ್ದ ಹೊಲದ ಇಳುವರಿಯೇ ಜಾಸ್ತಿಯಾಗಿತ್ತು. ಇದು ಲೇಖಕರಿಗೆ ಬಹಳಷ್ಟು ಸೋಜಿಗವಾಗಿ ಕಂಡು ಮತ್ತಷ್ಟು ವಿಷಯ ಸಂಗ್ರಹಣೆಗೆ ಅವರು ಹೊಡ್ತಾರೆ. ಇದರಿಂದ ಅವರಿಗೆ ಕೆಲವೊಂದು ವಿಷಯಗಳು ತಿಳಿತವಂತೆ. ಆ ವಿಷಯಗಳು ಯಾವುವು ಅಂತ ನೋಡೋಣ. ಸಿಂಪಡಣೆ ಮಾಡದಿದ್ದ ಗದ್ದೆಗಳಲ್ಲಿ ಈ ಹುಳುಗಳು ಹಾವಳಿ ನಡೆಸಿ ಬಹಳ ಒತ್ತಾಗಿದ್ದು ಅಶಕ್ತವಾಗಿದ್ದ ಪೈರುಗಳನ್ನು ಕೊಂದು ಹಾಕಿದ್ದವು. ಇದರಿಂದ ಗಟ್ಟಿಯಾಗಿದ್ದ ಪೈರುಗಳಿಗೆ ಸ್ವಲ್ಪ ವಿರಳವಾದ ಸ್ಥಳ ದೊರೆಯಿತು. ಸೂರ್ಯನ ಕಿರಣ ಅದರ ಬುಡದವರೆಗೂ ತಲುಪುವಂತಾಯಿತು. ಅವೆಲ್ಲವೂ ರೋಗವಿಲ್ಲದೆ ಗಟ್ಟಿಯಾಗಿ ಬೆಳೆದು ಉತ್ತಮವಾಗಿ ತೆನೆ ಕಟ್ಟಿದ್ವು. ಇದರಿಂದ ಉತ್ತಮ ಇಳುವರಿ ಬಂತು. ಆದರೆ ಸಿಂಪಡಣೆ ಮಾಡಿದ್ದ ಹೊಲಕ್ಕೆ ಹುಳುಗಳು ತಲೆ ಹಾಕಲಿಲ್ಲ. ಅಂದರೆ ಅಲ್ಲಿ ಸಿಂಪಡಣೆ ಮಾಡಿದ್ದ ಕಡೆ ಬರಲಿಲ್ಲ. ಒತ್ತಾಗಿದ್ದ ಹಾಗೂ ಅಶಕ್ತವಾಗಿದ್ದ ಪೈರುಗಳನ್ನು ಕೊಲ್ಲಲಿಲ್ಲ. ಇದರಿಂದ ಗದ್ದೆಗಳು ಅಂದರೆ ಈ ಸಿಂಪಡಣೆ ಮಾಡಿದ್ದ ಹೊಲಕ್ಕೆ ಹುಳುಗಳು ಬರುವುದಿಲ್ಲ. ಹಾಗೆ ಒತ್ತಾಗಿದ್ದ ಹಾಗೂ ಅಶಕ್ತವಾಗಿದ್ದಂತಹ ಪೈರುಗಳನ್ನು ಕೊಲ್ಲಿಲ್ಲಂತೆ. ಇದರಿಂದ ಗದ್ದೆಗಳು ಸುಂದರವಾಗಿ ಕಾಣುತ್ತಿದ್ದವು. ಆದರೆ ತೆನೆ ಮಾತ್ರ ಗಟ್ಟಿಯಾಗಿ ಬರಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿಯೂ ರಾಸಾಯನಿಕಗಳ ಸಿಂಪಡಣೆಯಿಂದ ಬಂದ ಫಲಿತಾಂಶದ ಪೂರ್ಣ ದಾಖಲೆ ಇರ್ತದೆ. ಆದರೆ ಅವು ನಮ್ಮನ್ನು ತಲುಪುವ ಹೊತ್ತಿಗೆ ಅಪೂರ್ಣವಾಗಿರ್ತದೆ. ಅಂತಹ ಫಲಿತಾಂಶಗಳನ್ನು ಬಚ್ಚಿಡುವ ಹವಣಿಕೆ ಯಾರಿಗೂ ಇರುವುದಿಲ್ಲ. ಆದರೆ ಈ ಕ್ರಿಮಿನಾಶಕ ತಯಾರಿಸುವ ಕಂಪನಿಗಳ ಜಾಹೀರಾತು ಸಿಂಪಡಣೆ ಯಾವುದೋ ಒಂದು ಅಂಶಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದ ಮಿಕ್ಕೆಲ್ಲ ಅಂಶಗಳು ತಾವಾಗಿ ಮುಚ್ಚಿ ಹೋಗುತ್ತವೆ. ರಾಸಾಯನಿಕಗಳನ್ನು ಉಪಯೋಗಿಸಿದರೆ ಯಾವಾಗಲೂ ಇಳುವರಿ ಕಮ್ಮಿ ಆಗ್ತದೆ ಅಂತ ಹೇಳುವುದಿಲ್ಲ ಲೇಖಕರು. ಆದರೆ ಜಾಹೀರಾತುದಾರರು ತಮಗೆ ಅನುಕೂಲವಾಗಿ ಬಂದ ಫಲಿತಾಂಶಗಳಿಗೆ ಹೆಚ್ಚಿನ ಪ್ರಚಾರ ಕೊಡ್ತಾರೆ. ತಮಗೆ ಅನಾನುಕೂಲವಾಗಿ ಬಂದ ಫಲಿತಾಂಶಗಳ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಬೊಕ್ಕ ಹೇಳ್ತಾರೆ. ಬಹುಶಃ ಕಳೆನಾಶಕ ಉಪಯೋಗಿಸಿದ ಹಾಗೆ ರೈತರನ್ನು ತಡೆಯುವುದೇ ನಮ್ಮ ಮುಂದಿರುವ ಎಲ್ಲ ಸವಾಲುಗಳಲ್ಲಿ ಅತ್ಯಂತ ಕಷ್ಟವಾದದ್ದು ಅಂತ ಲೇಖಕರು ಹೇಳ್ತಾರೆ. ಉಳುಮೆಯಿಂದ ಹಿಡಿದು ನಾಟಿ ಮಾಡುವವರೆಗೆ ಕೃಷಿಯ ಎಲ್ಲ ಅಭ್ಯಾಸಗಳು ಕಳೆಯನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬೆಳೆದು ಬಂದಿವೆ. ರೈತ ಬಹಳ ಪ್ರಾರಂಭದಿಂದಲೇ ಕಳೆಯನ್ನು ತನ್ನ ವೈರಿ, ಕಳೆ ಅಂದರೆ ಗದ್ದೆಗಳಲ್ಲಿ ಹುಲ್ಲುಗಳ ನಡುವೆ ಬೆಳೆಯುವಂತಹ ಬೇಡವಾದ ಸಸ್ಯ, ಈ ಕಳೆಯನ್ನೇ ತನ್ನ ವೈರಿ ಅಂತ ಪರಿಗಣಿಸ್ತಾನೆ. ಅದರೊಡನೆ ಅಂತ್ಯ ಕಾಣದ ಸಮರವನ್ನು ಹೂಡ್ತಾ ಇದ್ದಾನೆ. ಇಂತಹ ಸನ್ನಿವೇಶದಲ್ಲಿ ಅವನಿಗೆ ಕಳೆಯ ವಿರುದ್ಧ ಪ್ರಯೋಗಿಸಲು ಸಿಕ್ಕಿರುವ ಸುಲಭವಾದ ಅಸ್ತ್ರವೆಂದರೆ ಈ ಕಳೆನಾಶಕಗಳು. ಪ್ರತಿ ಸಲ ನೀರು ತುಂಬಿದ ಗದ್ದೆಗಳಲ್ಲಿ ಮಂಡಿಯ ತನಕ ಕೆಸರು ಮಾಡಿಕೊಂಡು ಸೊಂಟ ಬಗ್ಗಿಸಿ ಕಳೆ ಕೀಳುತ್ತಾ ಹೋಗಬೇಕಾದ ಕಷ್ಟದ ಕೆಲಸಕ್ಕಿಂತ ಈ ಕಳೆನಾಶಕಗಳು ಅವನಿಗೆ ಸುಲಭವಾಗಿ ಕಾಣ್ತವೆ. ಹಾಗಾಗಿ ಈ ಸುಲಭ ಉಪಾಯಗಳಿಂದ ಅವನನ್ನು ಬಿಡಿಸುವುದು ಕಷ್ಟ ಅಂತದ್ದು. ಲೇಖಕರು ಹೇಳ್ತಾರೆ, ತಾತ್ಕಾಲಿಕವಾಗಿ ನೀರು ಕಟ್ಟುವುದರಿಂದ ಒಣಹುಲ್ಲು ಮತ್ತು ಕ್ಲೋವರ್ಗಳ ಸಹಾಯದಿಂದ ಬಹಳ ಶ್ರಮವೂ ಪಡದೆ ಕಳೆನಾಶಕಗಳನ್ನು ಉಪಯೋಗಿಸದೆ ಯಶಸ್ವಿಯಾಗಿ ಕಳೆಯನ್ನು ಎದುರಿಸಿದ್ದೇನೆ ಅಂತ ಲೇಖಕರು ಹೇಳ್ತಾರೆ. ಇನ್ನು ಒಂದು ಹುಲ್ಲಿನ ಕ್ರಾಂತಿ. ಇಲ್ಲಿಗೆ ಬರುವಂಥ ಅನೇಕ ಯುವಕರಲ್ಲಿ ದೈಹಿಕವಾಗಿ ಕೃಶರಾದ, ನಿಶ್ಚಿತನ್ಯರಾದ, ನಿರಾಶರಾದ ಯುವಜನರಿರುತ್ತಾರೆ.
ಆ ನಿರಾಶ ಜೀವಿಗಳಿಗೆ ಕೊಡಲು ಲೇಖಕರು ತನ್ನಲ್ಲಿ ಏನೂ ಇಲ್ವಲ್ಲ ಅಂತ ಕೊರಗ್ತಾರಂತೆ. ಆದರೂ ಕೂಡ ಅವರು ಈ ಯುವ ಜನರಿಗೆ ಒಂದು ವಸ್ತುವನ್ನು ಕೊಡಬಲ್ಲೆ, ಅದು ಒಂದು ಹುಲ್ಲಿನ ಎಸಳು ಅಂತ ಹೇಳ್ತಾರೆ. ಆ ಒಂದು ಹುಲ್ಲನ್ನು ಎತ್ತಿ ಹಿಡಿದು ಈ ಒಂದು ಹುಲ್ಲಿನಿಂದ ಕ್ರಾಂತಿ ಪ್ರಾರಂಭವಾಗಬಹುದು ಅಂತ ಲೇಖಕರು ಅವರಿಗೆ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಆದರೆ ಮಾನವ ಕೋಟಿ ವಿನಾಶದ ಅಂಚಿನಲ್ಲಿರುವಾಗ ಈ ಒಂದು ಹುಲ್ಲನ್ನು ನಂಬಿ ಕೂಡಲು ಸಾಧ್ಯವೇ ಅಂತ ಒಬ್ಬ ಯುವಕ ಹೇಳ್ತಾನಂತೆ. ಆಗ ಲೇಖಕರು, ಈ ಹುಲ್ಲು ಚಿಕ್ಕದಾಗಿಯೂ ಹಗುರವಾಗಿಯೂ ಕಾಣುತ್ತಿದೆ, ಆದರೆ ಬಹಳ ಮಂದಿಗೆ ಇದರ ಭಾರದ ಅರಿವಿಲ್ಲ. ಮನುಷ್ಯರು ಈ ಹುಲ್ಲಿನ ನಿಜವಾದ ಮೌಲ್ಯ ಅರಿತುಕೊಂಡರೆ ಒಂದು ಕ್ರಾಂತಿಯೇ ಸಾಧ್ಯ. ಅದು ಎಷ್ಟು ಶಕ್ತಿಶಾಲಿಯಾಗಬಲ್ಲದು ಎಂದರೆ ದೇಶವನ್ನೇ, ಕಡೆಗೆ ಪ್ರಪಂಚವನ್ನೇ ಬದಲಾಯಿಸಬಲ್ಲದು. ಕೇವಲ ಹುಲ್ಲಿಗೆ ಬೆಂಕಿ ಹಚ್ಚಿದರೆ ಅದು ಕ್ರಾಂತಿಯ ಕಿಡಿಯಾಗದು. 40 ವರ್ಷಗಳ ಹಿಂದೆ ಒಮ್ಮೆ ರಸ್ತೆ ಬದಿಯ ಪಕ್ಕದ ಗದ್ದೆಯೊಂದನ್ನು ಉಳುಮೆ ಮಾಡದೆ ಬಿಟ್ಟಿರುವುದನ್ನು ಲೇಖಕರು ನೋಡ್ತಾರೆ. ಆ ಗದ್ದೆಯ ತುಂಬ ಹುಲ್ಲು ಕಳೆ ಬೆಳೆದು ನಿಂತಿತ್ತು. ಅದರ ಮಧ್ಯೆಯೂ ಭತ್ತದ ಪೈರುಗಳು ಆರೋಗ್ಯಕರವಾಗಿ ಬೆಳೆಯುತ್ತಾ ಇರುವುದನ್ನು ಲೇಖಕರು ಗಮನಿಸ್ತಾರೆ. ಇದು ಅವರಲ್ಲಿ ಆಶ್ಚರ್ಯ ತಂದಿತ್ತು. ಅವರು ತಾನು ಕೂಡ ಹೀಗೆ ಭತ್ತವನ್ನು ಯಾಕೆ ಬೆಳೆಯಬಾರದು ಅಂತ ಅವರು ಯೋಚನೆ ಮಾಡ್ತಾರೆ. ಹೀಗೆ ಭತ್ತ ಬೆಳೆಯಲು ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರಂತೆ. ಕಡೆಗೊಂದು ದಿನ ಯಶಸ್ವಿಯಾಗಿ ಈ ಪದ್ಧತಿಯ ಬಗ್ಗೆ ಅವರು ಎಲ್ಲರಲ್ಲಿಯೂ ಕೂಡ ಹೇಳ್ತಾ ಬಂದರು. ಇದು ಸಹಜವಾದ ಮತ್ತು ಕ್ರಾಂತಿಕಾರಕ ವ್ಯವಸಾಯ ವಿಧಾನ ಅಂತ ಲೇಖಕರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ರೇಡಿಯೋಗಳಲ್ಲಿ, ದೂರದರ್ಶನಗಳಲ್ಲಿ ಈ ಕುರಿತು ಅವರು ಮಾತನಾಡ್ತಾ ಹೋಗ್ತಾರೆ. ಇದಕ್ಕಿಂತ ಸುಲಭ ವಿಧಾನ ಇನ್ನೊಂದಿಲ್ಲ, ಆದರೆ ರೈತರು ಇದನ್ನು ಯಾತಕ್ಕಾಗಿ ಅನುಸರಿಸ್ತಾ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ರೈತರು ಭತ್ತದ ಹುಲ್ಲನ್ನು ಬೆಳೆಸುವ ಬಗ್ಗೆ ತಮ್ಮದೇ ಆದ ಅಚಲ ನಿರ್ಧಾರವನ್ನು ಹೊಂದಿರ್ತಾರೆ. ಭತ್ತದ ಹುಲ್ಲಿನಲ್ಲಿ ಬೆಂಕಿ ರೋಗ ಇರುತ್ತದಾದ್ರಿಂದ ಅದನ್ನು ಗದ್ದೆಗಳ ಮೇಲೆ ನೇರವಾಗಿ ಹರಡುವುದು ಅಪಾಯಕರ ಅಂತ ಭಾವಿಸಿದ್ದಾರೆ. ಹಿಂದೆ ಬೆಂಕಿ ರೋಗ ಬಹಳವಾಗಿ ರೈತರಿಗೆ ತೊಂದರೆ ಕೊಡ್ತಾ ಇದ್ದರಿಂದ ಭತ್ತದ ಹುಲ್ಲನ್ನು ಸಂಪೂರ್ಣವಾಗಿ ಕಾಂಪೋಸ್ಟ್ ಮಾಡಿ ಪರಿವರ್ತಿಸ್ತಾ ಇದ್ದರು. ಈ ರೋಗ ತಡೆಯಲು ಹಿಂದೆ ಬಹಳ ಜಾಗರೂಕರಾಗಿ ಭತ್ತದ ಹುಲ್ಲನ್ನು ಅವರು ನಾಶ ಮಾಡ್ತಾಯಿದ್ರು. ಅಲ್ಲದೆ ಎಲ್ಲ ಹುಲ್ಲನ್ನು ಒಟ್ಟಿಗೆ ಸಂಗ್ರಹಿಸಿ ಸುಡುವುದು ಕೂಡ ಕಾನೂನಿನ ಒಂದು ಕ್ರಮವಾಗಿತ್ತು. ಕಾಂಡ ಕೊರೆಯುವ ಹುಳುಗಳು ಚಳಿಗಾಲದಲ್ಲಿ ಭತ್ತದ ಹುಲ್ಲಿನಲ್ಲಿ ರಕ್ಷಣೆ ಪಡೆಯುತ್ತವೆ. ನಂತರ ಮರುವಸಂತದಲ್ಲಿ ಬೆಳೆಯ ಮೇಲೆ ಹಾವಳಿ ನಡೆಸುತ್ತದೆ. ಆದ್ದರಿಂದ ರೈತರು ಚಳಿಗಾಲದಲ್ಲಿ ಭತ್ತದ ಹುಲ್ಲನ್ನು ಸಂಪೂರ್ಣವಾಗಿ ಕೊಳೆಸ್ತಾ ಇದ್ರು. ಅದಕ್ಕಾಗಿಯೇ ಜಪಾನಿ ರೈತರಲ್ಲಿ ತಮ್ಮ ಭೂಮಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಹುಲ್ಲನ್ನು ಅಲ್ಲಿ ಇಲ್ಲಿ ಬಿಸಾಡಿದರೆ ನರಕಕ್ಕೆ ಹೋಗಬೇಕಾಗುತ್ತದೆ ಅನ್ನುವಂಥ ಭಾವನೆ ಕೂಡ ಇತ್ತು. ವರ್ಷಾನುವರ್ಷ ಪ್ರಯೋಗ ನಡೆಸಿ ಇಂದು ವಿಜ್ಞಾನಿಗಳು ಹುಲ್ಲು ಹರಡುವ ಅವರ ಲೇಖಕರ ಪದ್ಧತಿ ಸಂಪೂರ್ಣವಾಗಿ ಅದು ಸುರಕ್ಷಿತವಾದದ್ದು ಅಂತ ವಿಜ್ಞಾನಿಗಳು ಲೇಖಕರ ಈ ಪದ್ಧತಿಯನ್ನು ಅವರು ಒಪ್ಪಿಕೊಂಡಿದ್ದಾರೆ. ಇದು ಹಿಂದಿನ ಎಲ್ಲ ತತ್ವಗಳನ್ನು ಕೂಡ ತಿರುವುಮುರು ಮಾಡಿದೆ. ಆದರೆ ರೈತರು ಇದನ್ನು ಅರಿತು ಜಾರಿಗೆ ತರುವಷ್ಟರಲ್ಲಿ ಅನೇಕ ವರ್ಷಗಳೇ ಜಾರಿ ಇರ್ತವೆ. ರೈತರು ಶತಮಾನಗಳಿಂದ ಕಾಂಪೋಸ್ಟಿನ ಗುಣಮಟ್ಟ ಹೆಚ್ಚಿಸುವ ಬಗ್ಗೆ, ಅದರ ಉತ್ಪಾದನೆ ಹೆಚ್ಚಿಸುವ ಬಗ್ಗೆ ಪ್ರಯತ್ನಿಸುತ್ತಲೇ ಇದ್ದಾರೆ. ಹಿಂದೆ ವ್ಯವಸಾಯ ಸಚಿವಾಲಯವು ಕಾಂಪೋಸ್ಟನ್ನು ಪ್ರಚಾರಕ್ಕೆ ತರಲು ಪ್ರೋತ್ಸಾಹ ಧನ ನೀಡ್ತಾ ಇತ್ತು. ರೈತರು ಕಾಂಪೋಸ್ಟ್ ಎಂಬುದು ಭೂಮಿ ರಕ್ಷಿಸಲು ಬಂದಿರುವ ದೈವ ಸಂಭೂತವಾದ ವಸ್ತು ಅಂತ ಪರಿಗಣಿಸಿದ್ರು. ಇಂದು ಮತ್ತೆ ಕಾಂಪೋಸ್ಟಿನ ಪರವಾದ ಚಳುವಳಿ ಪ್ರಾರಂಭ ಆಗಿದೆ. ಆದರೆ ಲೇಖಕರ ಸೂಚನೆಯನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ. ಅವರ ಸೂಚನೆ ಇಷ್ಟೇ: ಭತ್ತದ ಹುಲ್ಲನ್ನು ಕತ್ತರಿಸದೆ ಗದ್ದೆಯ ಮೇಲೆ ಹಾಗೆಯೇ ಹರಡಿ ಎಂದು. ರೈಲಿನಲ್ಲಿ ಕುಳಿತು ಹೋಗುವಾಗ ಬದಲಾಗ್ತಾ ಇರುವಂತಹ ಜಪಾನಿನ ಹಳ್ಳಿಗಳನ್ನು, ಹೊಲಗಳನ್ನು ಲೇಖಕರು ನೋಡ್ತಾರೆ. ಚಳಿಗಾಲದಲ್ಲಿ ಭೂಮಿಗಳು ಹಿಂದೆ ಕಾಣುತ್ತಿದ್ದಂತೆ ಈಗ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಅವರಿಗೆ ಒಂದು ರೀತಿಯ ವ್ಯಸನವನ್ನು ಕೂಡ, ಅದರ ಚಿಂತೆಯನ್ನು ತಂದೊಡ್ತದೆ. ಆದರೆ ಅದನ್ನು ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ. ಹಿಂದೆ ಚಳಿಗಾಲದಲ್ಲಿ ಕಾಣ್ತಾ ಇದ್ದಂತಹ ಹಸಿರಿಂದ ತುಂಬಿದ ಬಾರ್ಲಿ ಹೊಲಗಳು ಇಂದು ಕಾಣ್ತಾ ಇಲ್ಲ. ಅದರ ಬದಲಿಗೆ ಅರ್ಧ ಬೆಂದ ಬೇಕಾಬಿಟ್ಟಿಯಾದ ಭತ್ತದ ಹುಲ್ಲಿನ ಮೆದೆಗಳು ಕಾಣುತ್ತವೆ. ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ಹುಲ್ಲಿನ ಮೆದೆಗಳೇ ಅವ್ಯವಸ್ಥಿತವಾದ ಆಧುನಿಕ ವ್ಯವಸಾಯಕ್ಕೆ ಸಾಕ್ಷಿ. ಈ ಬರಡಾದ ಭೂಮಿಗಳು ಬರಡಾಗಿರುವ ರೈತರ ಚೈತನ್ಯವನ್ನು ಸಾರ್ತಾ ಇವೆ. ಅಲ್ಲದೆ ಇದು ಅವಿವೇಕತನದ ವ್ಯವಸಾಯದ ನೀತಿ ಅಂತ ಕೂಡ ಹೇಳ್ತಾ ಇವೆ. ಕೆಲವು ವರ್ಷಗಳ ಹಿಂದೆ
ಬಾರ್ಲಿ ಬೆಳೆಯುವುದನ್ನು ರೈತರು ನಿಲ್ಲಿಸಿದಾಗ ಅದರ ಕರುಣಾಜನಕ ಸಾವಿನ ಬಗ್ಗೆ ದುಃಖಿಸಿದಂತಹ ರೈತನಿಗೆ ಇಂದು ಚಳಿಗಾಲದಲ್ಲಿ ಬೆತ್ತಲೆಯಾಗಿ ನಿಲ್ಲುವ ಭೂಮಿ ನೋಡಿ ಏನನಿಸಬೇಡ. ಲೇಖಕರು ಈ ಕುರಿತವರು ತಾಳ್ಮೆಗೆಡ್ತಾ ಇದ್ರಂತೆ. ಅವ್ರು ಹೇಳ್ತಾರೆ, ಇನ್ನಷ್ಟು ದಿನ ತಾನು ಇರಲಾರೆ. ಈ ಹುಲ್ಲಿನೊಂದಿಗೆ ತನ್ನಿಂದಲೇ ಕ್ರಾಂತಿ ಪ್ರಾರಂಭವಾಗ್ತದೆ. ತಾನು ತಾಳ್ಮೆಗಿಡ್ತೇನೆ, ಇನ್ನಷ್ಟು ದಿನ ಮೂಕನಾಗಿರುವುದಿಲ್ಲ, ಈ ಹುಲ್ಲಿನೊಂದಿಗೆ ತನ್ನಿಂದಲೇ ಕ್ರಾಂತಿ ಪ್ರಾರಂಭವಾಗ್ತದೆ ಅಂತ ಫೂಕುವೋಕ ಹೇಳಿದಾಗ ಅಲ್ಲೇ ಸುತ್ತ ಇದ್ದಂತಹ ಆ ಯುವಕರೆಲ್ಲ ನಗ್ತಾರೆ. ಏಕವ್ಯಕ್ತಿಯ ಕ್ರಾಂತಿ, ನಾಳೆಯಿಂದ ನಾವೆಲ್ಲರೂ ಜೋಳಿಗೆಯಲ್ಲಿ ಭತ್ತ, ಬಾರ್ಲಿ, ಕ್ಲೋವರ್ ತುಂಬಿಕೊಂಡು ಎಲ್ಲ ಕಡೆ ಎರಚಲು ಹೋಗೋಣ ಅನ್ನುತ್ತಾ ಮತ್ತೆ ನಗತೊಡಗಿದ್ರು. ಆಗ ಲೇಖಕರು ಕೂಡ ನಗ್ತಲೇ ಒಬ್ಬ ವ್ಯಕ್ತಿಯ ಕ್ರಾಂತಿಯಲ್ಲ, ಒಂದು ಹುಲ್ಲಿನ ಕ್ರಾಂತಿ ಅಂತ ಹೇಳ್ತಾರೆ. ಮಧ್ಯಾಹ್ನದ ಬಿಸಿಲು ಬಂದಿತ್ತು. ಲೇಖಕರು ಗುಡಿಸಲಿಂದ ಹೊರಬರ್ತಾರೆ. ಒಂದು ಕ್ಷಣ ನಿಂತು ಸುತ್ತಲೂ ನೋಡ್ತಾರೆ. ಹಣ್ಣಿನ ಮರಗಳು ಕಂಡವು, ಅವುಗಳಲ್ಲಿ ಹಣ್ಣು ತುಂಬಿದ್ವು. ಹಾಗೆ ಕೆಳಗೆ ನೋಡ್ತಾರೆ ಅವರು. ಅದರ ಕೆಳಗೆ ಕಳೆ ಮತ್ತು ಕ್ಲೋವರ್ ಬೆಳೆದಿತ್ತು. ಅವುಗಳ ಮಧ್ಯೆ ಕೋಳಿ ಏನನ್ನೂ ಕೆದಕ್ತಾ ಇತ್ತು. ಮಾಮೂಲಿನಂತೆ ಹೊಲಗಳ ಮಧ್ಯೆ ಲೇಖಕರು ಹೆಜ್ಜೆ ಹಾಕತೊಡಗಿದರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಮಸನೋಬು ಫುಕುವೋಕ ಇವರು ಬರೆದಂತಹ ಒಂದು ಹುಲ್ಲಿನ ಕ್ರಾಂತಿ ಅನ್ನುವಂತಹ ಈ ಪಾಠ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.